ಸೊ ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಸ್ವಲ್ಪ ಲೇಟಾಗಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಡ್ಯಾನಿಗೆ ಇವಾಗ ಊಟ ಹಾಕಿ ಇವಾಗ ಮತ್ತೆ ಅದನ್ನು ವಾಕಿಂಗ್ ಕರ್ಕೊಂಡು ಹೋಗಬೇಕು. ಮತ್ತು ಇವಾಗ ನಾನು ಶಿವಮೊಗ್ಗ ಹೊರಟೆ. ಸೊ ಬನ್ನಿ ಹೊರಡುವ, ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ಇವಾಗ ಶಿವಮೊಗ್ಗದ ಕಡೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಫ್ಯಾಮಿಲಿ ಎಲ್ಲ. ನೋಡಿ ಎಲ್ಲ ಕೂತಿದ್ದಾರೆ. ಸೊ ಬನ್ನಿ ಲೆಟ್ಸ್ ಗೋ. ಶಿವಮೊಗ್ಗ ಏನೋ ಬಂದೆ, ಬಟ್ ಹೆವಿ ಟ್ರಾಫಿಕ್ ನೋಡ್ಬೋದು. ಬೇರೆ ಕಡೆ ಬಂದಿದೆ ಕಣ್ರಿ, ಮತ್ತೆ ಹೆವಿ ಟ್ರಾಫಿಕ್ ಗೈಸ್. ಏನ್ ಅಂತೀರಾ ಇದ್ರ ಬಗ್ಗೆ? ಸೊ ಅವಾಗಿಂದ ಅಪ್ಪಾಜಿ ಓಯ್ ಟ್ರಾಫಿಕಲ್ಲಿ ನಿತ್ತಿ ಸಾಕಾಯ್ತು. ಸೊ ಬನ್ನಿ ಲೆಟ್ಸ್ ಗೋ, ಹೋಗುವ. ಫೈನಲಿ ಇವಾಗ ಬಂದಿರೋದು ನಾವು ನಮ್ಮ KFCಗೆ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಬಂದಿರಲಿಲ್ಲ ಅನ್ಸುತ್ತಲ್ಲ KFCಗೆ. ಒಂಥರ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಇದೆ ಒಂಥರ KFC, ಅದರಲ್ಲೂ ನಮ್ಮ ಅಣ್ಣಂಗೆ. ಸೊ ಬನ್ನಿ ಲೆಟ್ಸ್ ಈಟ್ ಇಟ್ ಗೈಸ್. ಫೈನಲಿ ಬಂತು, ಬೇಗ ಬ್ಯಾಟಿಂಗ್ ಮಾಡಿ ಸಿಗ್ತೀನಿ. ಲೆಟ್ಸ್ ಗೋ. ಚೀಸ್ ಲೆಟ್ಸ್ ಗೋ ಗೈಸ್. ಫೈನಲಿ ತಿನ್ನೋಕ್ಕಾಗದೆ ಪಾರ್ಸಲ್ಲು ತಗೊಂಡಿದ್ದೀವಿ. ಸೊ ಬನ್ನಿ ಲೆಟ್ಸ್ ಗೋ, ಹೋಗುವ ಗೈಸ್. ಆಲ್ಮೋಸ್ಟ್ ಕೆಲಸನ ಮುಗಿಸಿ ಇವಾಗ, ಸೊ ಗೈಸ್ ಎಲ್ಲ ಕೆಲಸನ ಇವಾಗ ಮುಗಿಸಿ ಇವಾಗ ಅಪೆಲೋ ಅಂದರೆ ಮೆಡಿಕಲ್ ಹತ್ರ ಇದ್ದೀವಿ ಇವಾಗ. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ಮಾಲ್ ಹತ್ರ ಹೋಗ್ಬೇಕಂದ್ರೆ ಇಲ್ಲ ಬೇಡವಾ? ಡೈರೆಕ್ಟ್ ಟೂರ್ ಕಡೆ ಲೆಟ್ಸ್ ಗೋ ಗೈಸ್, ಹೊರಡುವ. ಫೈನಲಿ ಇವಾಗ ಊಟಕ್ಕೆ ಬಂದ್ವಿ, ಎಷ್ಟೋ ಹೊತ್ತಾದಮೇಲೆ ಊಟ ಮಾಡ್ತಾ ಇದ್ದೀವಿ. ಲೆಟ್ಸ್ ಈಟ್ ಇಟ್ ಗೈಸ್, ಲೆಟ್ಸ್ ಗೋ. ಹೊಟ್ಟೆ ಹೆವಿ ಫುಲ್ ಆಯಿತು. ನಮ್ಮ ಅಮ್ಮಂಗೆ ಹೇಳೋಕ್ಕಾಗ್ತಿಲ್ಲ, ಅಂದರೆ ನಾನು ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಅವರಿಗೆ ನಾನು ಒತ್ತಾಯ ಮಾಡ್ಕೊಂಡು ಕರೆಸಿದ್ನ, ಬನ್ನಿ ಊಟ ಮಾಡ್ಕೊಂಡು ಹೋಗೋಣ ಅದು. ಸೊ ಅವ್ರು ಹಂಗೆ ಕೂತಿದ್ದಾರೆ ನೋಡಿ, ನನಗೆ ತಿನ್ನೋಕ್ಕಾಗ್ತಿಲ್ಲ, ಫುಲ್ಲು ಹೊಟ್ಟೆ ಫುಲ್ಲಾಗಿದೆ. ಹೆಂಗೋ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಇವಾಗ ಮನೆ ರೀಚ್ ಆದ್ವಿ. ಲೆಟ್ಸ್ ಗೋ ಗೈಸ್, ಹೆವಿ ಸುಸ್ತಾಗಿದೆ. ದಿ ನೆಕ್ಸ್ಟ್ ಡೇ ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಎಲ್ಲಿ ಹೊರಟಿದ್ದಾನೆ ಅಂದರೆ ಕಾಲೇಜ್ ಕಡೆ. ಲೆಟ್ಸ್ ಗೋ ಟು ಕಾಲೇಜ್ ಗೈಸ್. ಇವಾಗ ಫ್ರೆಂಡ್ ಒಬ್ಬ ಬರ್ತೀನಿ ಅಂತ ಕರ್ಕೊಂಡು ಹೋಗೋಕ್ಕೆ. ಸೊ ಬನ್ನಿ ಲೆಟ್ಸ್ ಗೋ, ಹೋಗುವ ಇಲ್ಲಿಂದ. ನಮ್ಮ ತೀರ್ಥಹಳ್ಳಿಲಿ ನರಸಿಂಹ ಸ್ಟ್ಯಾಚ್ಯೂನ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಹೆಂಗಿದೆ ನಮ್ಮ ತೀರ್ಥಹಳ್ಳಿದು ನರಸಿಂಹ ಸ್ಟ್ಯಾಚ್ಯೂ, ಎಷ್ಟು ಚೆನ್ನಾಗಿದೆ. ಇವಾಗ ಜಸ್ಟ್ ಬಂದ್ವಿ, ಎಲ್ಲರೂ ಈ ಕಡೆ ನೋಡ್ಕೊಬರೋಣ, ಹಾಕಿದ್ದಾರೆ ಅಂತ ಹೇಳಿದ್ರು ತುಂಬ ಜನ. ಸೊ ಬಂದ್ವಿ, ಇಲ್ಲಿ ನೋಡಿ ಅಲ್ಲೆಲ್ಲ ಒಂದು ಕಡೆ ಹುಲಿ ಕುಣಿತ ಮಾಡ್ತಾ ಇದ್ದಾರೆ, ಅಲ್ಲಿ ಹುಲಿ ಕುಣಿತಾ ಇದ್ದಾರೆ. ಸೊ ಲೆಟ್ಸ್ ಗೋ, ಹೋಗುವ, ಅಲ್ಲೂ ಹೋಗಿ ಬರೋಣ ಬನ್ನಿ. ಕೊಟ್ಟಾರೆ ಮನೆಯಿಂದ ಫೋನ್ ಬಂತು ಇವಾಗ, ಇಲ್ಲೇ ಹುಂಚ ದೇವಸ್ಥಾನಕ್ಕೆ ಬಾ ಅಂತ. ಸೊ ಅಲ್ಲಿಗೆ ಬಂದಿದ್ದೀವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಬನ್ನಿ ಲೆಟ್ಸ್ ಗೋ. ಗಾಯ್ಸ್ ಜೋರು ಮಹಾಮಂಗಳಾರತಿ ಆಗ್ತಾ ಇದೆ ಇವಾಗ. ಗೈಸಲು ಇವಾಗ ಪ್ರಸಾದ ಸ್ವೀಕಾರಕ್ಕೆ ಬಂದಿದ್ದೀವಿ. ಇವನು ನಾನು, ಇಲ್ಲಿ ಟೇಸ್ಟೇ ಬೇರೆ ಗೈಸ್, ಏನಾರು ಅನ್ನಿ ಈ ಪ್ರಸಾದ ಟೇಸ್ಟೇ ಬೇರೆ. ಗಾಯ್ಸ್ ದೀಕ್ಷಿತ್ ಊಟ ಮಾಡ್ತಾ ಇದ್ದಾನೆ ನೋಡ. ನನಗೆ ಆಲ್ಮೋಸ್ಟ್ ಇಲ್ಲಿ ಫೇವ್ರೇಟ್ ಯಾವುದು ಗೊತ್ತಾ, ಎಲ್ಲದಕ್ಕಿಂತ ಇಲ್ಲಿ ಒಂಥರ ಚಟ್ನಿ ಟೈಪ್ ಕೊಡ್ತಾರೆ, ನನಗೆ ಹುಳಿ ಅಂತಾರಲ್ಲ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಬಂದಾಗ ಬೇಕಾದ್ರೆ, ಇಲ್ಲಿ ಬಂದವರು ಬೇಕಾದ್ರೆ ಕಮೆಂಟ್ ಮಾಡಿ ಇಲ್ಲಿ ಇದು ಚಟ್ನಿ ಹೇಗಿರುತ್ತೆ ಅಂತ. ಸೊ ಇಲ್ಲೊಂದ್ಸಲಿ ಟೇಸ್ಟ್ ಮಾಡಿ ಇದನ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಗೈಸ್. ಥ್ಯಾಂಕ್ ಯು. ಓಕೆ ಬಾಯ್ ಗೈಸ್. ಎಲ್ಲ ಹೊರಟ್ರಿ ಅವರು. ಲೆಟ್ಸ್ ಗೋ, ನಾವು ಹೋಗೋಣ. ಬರ್ತೀರಾ? ಇನ್ನೊಂದ್ಸಲಿ ಊಟ ಮಾಡ್ತೀರಾ ಏನು? ಮಾಡಲ್ಲ. ಸೊ ಎಲ್ಲ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ನೋಡಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಗೈಸ್ ಫೈನಲಿ ಊಟ ಎಲ್ಲ ಮುಗಿಸಿ ಹೊರಟ್ವಿ ಇವಾಗ. ನಮ್ಮ ದೇವಸ್ಥಾನದ್ದು ಇದೊಂದು ಒಳ್ಳೆ ವಿಡಿಯೋ ಮಾಡ್ತೀನಿ, ಬರ್ತೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಲೆಟ್ಸ್ ಗೋ ಗೈಸ್. ಒಂದಿನ ಫ್ರೀಯಾಗಿ ಬಂದು ಫುಲ್ಲು ದೇವಸ್ಥಾನ ಟೂರ್ ಮಾಡೋಣ ಒಂದಿನ, ಏನಂತೀರ? ಇದ್ರ ಮೇಲ್ಗಡೆ ಮಠ ಗಿಟ ಎಲ್ಲ ಇದೆ, ಆನೆಗಳಿದೆ. ಬನ್ನಿ. ಫೈನಲಿ ನಮ್ಮ ಹುಂಚದ ಮಠದ ಆನೆ ಇದೆ. ಸೊ ಹೆಂಗಿದೆ ನೋಡಿ.
ನೀವೇ ತಿಂತಿದ್ರೆ ಒಟ್ಟಿನಲ್ಲಿ ಒಟ್ಟು ಕೊಟ್ರ ಸೊ ಗೈಸ್ ಅಲ್ಲೂ ನಾವು ಒಂದು ಸ್ವಲ್ಪ ಹೊತ್ತು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಬಂದ್ವಿ ಈಗ ಈ ಕಡೆ ಗೈಸ್. ಆನೆ ನೋಡೋಕ್ಕೆ ಏನೋ ಒಂಥರ ಚಂದ, ಅದರಲ್ಲೂ ಅದೀಗ ತಿನ್ನತ್ತೆ ನೋಡಿ, ಅದು ತಿನ್ನೋದು ನೋಡಿ ಯಾವ ಥರ ಕೈಯಲ್ಲೆಲ್ಲ ಇದು ಮಾಡಿ. ಇದು ನಮ್ಮ ರಿಪ್ಪನ್ಪೇಟೆಯಿಂದ ಒಂದು ಸ್ವಲ್ಪ ಕಿಲೋಮೀಟ್ರ್ ಇದೆ. ಅಲ್ಲಿ ಹುಂಚಾ ಅಂತ ಇದೆ, ಮಠದ್ದು ಒಂದು ಆನೆ ಇದು. ಸೊ ಇವರೆಲ್ಲ ಹೆದರ್ತಿದ್ದಾರೆ ಅಷ್ಟು, ಅಂದ್ರೆ ನಮಗೆ ನೋಡಿ ಒಂಥರ ಅಭ್ಯಾಸ ಇದನ್ನು. ನಮ್ದು ಕಾಲೇಜ್ ರೂಟು ಇದೆ ಅಲ್ಲ, ಸೊ ಅದಕ್ಕೋಸ್ಕರ ಪ್ರತಿದಿನ ನೋಡ್ತಾನೆ ಇರ್ತೀವಿ. ನನ್ನ ಕಾರ್ ಹತ್ರ ಬಂತು, ಇಲ್ಲಿ ಕಾರ್ ನಿಲ್ಸಿದ್ದೀನಿ, ಇಲ್ಲೇ ಬಂದಿದೆ. ಸೊ ಇವಾಗ ನೋಡಿ ಹೆಂಗಿದೆ, ನೆಕ್ಸ್ಟ್ ಲೆವೆಲ್ ಅಲ್ವಾ ಗೈಸ್. ಅದ್ರ ಸೈಜೇ ಒಂಥರ ಜನರನ್ನ ಹೆದರಿಸ್ಬಿಡತ್ತೆ. ಸೈಜೇ ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ಇಲ್ಲಿದ್ದಾರೆ. ಸೊ ಬನ್ನಿ ಗೈಸ್, ಇದ್ರ ಹೆಸರು ಬಂದ್ಬಿಟ್ಟು ಐಶು ಅಂತ, ಹೆಣ್ಣಾನೆ. ಯಪ್ಪ ಪಕ್ಕದಲ್ಲೇ ಹೋಗ್ತಿದೆ, ಕಾರ್ ಇಲ್ಲಿ ನಿಲ್ಸ್ಕೊಂಡಿದ್ದು ಪಕ್ಕದಲ್ಲೇ ಹೋಗ್ತಿದೆ. ಸೊ ಅಲ್ಲಿ ಬೇರೆ ಒಂದು ಬಸ್ ಬಂತು, ಗೈಸ್. ಸೊ ಮನೆಗಂತೂ ಬಂದೆ ಅವಾಗಲೇ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಇದೆ. ಈಗಾಗಲೇ ಟೈಮ್ 4 ಗಂಟೆ ಹತ್ತಿರ ಆಗ್ತಾ ಬಂತು. ಸೊ ಬನ್ನಿ ಲೆಟ್ಸ್ ಗೋ ಗೈಸ್. ಸೊ ಮಲಗಕ್ಕೂ ಆಗಿಲ್ಲ, ಇವಾಗ ಹ್ಯಾಟ್ ಹಾಕೊಂಡು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ಬೋದು. ಇವತ್ತು ಮತ್ತೆ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್, ಹೋಗುವ ಇವಾಗ ಬ್ಯಾಡ್ಮಿಂಟನ್ ಆಡೋಕ್ಕೆ. ಇವಾಗ ಹೊರಟೆ ಜಸ್ಟ್. ಲೆಟ್ಸ್ ಗೋ. ಸೊ ಗೈಸ್, ಏನೋ ಅರ್ಜೆಂಟು ಅಂದ್ರೆ ಮನೇಲಿ, ಸೊ ಅದಕ್ಕೆ ನಾನು ವಾಪಸ್ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ನನಗೆ ಪ್ರ್ಯಾಂಕ್ ಮಾಡಿದ್ದಾರೆ, ಏನೂ ಅರ್ಜೆಂಟ್ ಇಲ್ಲಂತೆ, ಸುಮ್ಮನೆ ಕರೆದ್ರು. ಏನು ಹೇಳೋಣ ಇವರಿಗೆ. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ KFC ತರಿಸ್ಕೊಂಡಿದ್ದೆ, KFCನ ಬಿಸಿ ಮಾಡ್ಕೊಂಡು ತಿನ್ಬೇಕು. ಬನ್ನಿ ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಇವಾಗ ಬಿಸಿ ಮಾಡ್ಕೊತ ಇದ್ದೀನಿ ನೋಡಿ. KFC ರೆಡಿ ಆಗ್ತಾ ಇದೆ, ಬ್ಯಾಟಿಂಗ್ ಮಾಡೋಣ. ಲೆಟ್ಸ್ ಗೋ ಗೈಸ್. KFCನ ನಾನು ಹಾಕೋ ಬಂದು ಕೂತ್ರೆ ನಮ್ಮಮ್ಮ ಅಲ್ಲಿ ನೋಡ್ರಿ ಇಸ್ಕೊಂಡು ಅವ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಏನನ್ನ ಇದಕ್ಕೂ ಬೇಕಂತದ್ರು ಮಧ್ಯ. ಸ್ವಲ್ಪ ಸಾಲ್ಟ್ ಆಗಿದೆ, ಸಾಲ್ಟ್ ಆಗಿದೆಯಾ? ಇಲ್ಲಪ್ಪ. ಸೊ ಗೈಸ್, ಇವಾಗ ನಮ್ಮಮ್ಮ ಕೂತಿದ್ದಾರೆ ನೋಡಿ. ಶೇಡ್ಸ್ ಹೊಡಿತಾ ಇದೆ, ಶೇಡ್ಸ್ ಅಲ್ಲ, ಬರೀ ಫೇಸೇ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ಹೋಗಿದ್ದೀನಿ, ನಾಳೆ ಬರುವ ವಿಡಿಯೋದಲ್ಲಿ ನೋಡಿ. ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ, ಆಗಲೇ ಕತ್ಲಾಗಿದೆ. ಸೊ ಲೆಟ್ಸ್ ಗೋ ಗೈಸ್, ಇವಾಗ ಹೋಗ್ತಾ ಇದ್ದೀನಿ. ಬೇಗ ಲೈಕ್ ಮಾಡಿ, ಶೇರ್ ಮಾಡಿ,